ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಪ್ರೊಟೆಕ್ಟ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ 21 ಮತ್ತು 22ನೇ ಕಂತಿನ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ನಾನಿಲ್ಲಿ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಸರ್ಕಾರ ಮಾಡಿರುವಂತಹ ಒಳ್ಳೆ ಕೆಲಸಗಳು ಮತ್ತು ಲೋಪದೋಷಗಳನ್ನ ಏನಿದೆ ಅದು ನಿಮಗೆ ಪ್ರೂಫ್ ಸಮೇತ ತಿಳಿಸುವಂತ ಕೆಲಸವನ್ನ ಮಾಡ್ತಾನೆ ಇರ್ತೀನಿ. ಆದ್ರೆ ಇವತ್ತಿನ ಸ್ಟೇಟ್ಮೆಂಟ್ ಅಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀವಿ, ಇನ್ನು ಜೂನ್ ತಿಂಗಳ ಹಣ ಮಾತ್ರ ಹಾಕೋದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಇದು ಸಹಜವಾಗಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಇನ್ನೂ ಕೂಡ ಏಪ್ರಿಲ್ ತಿಂಗಳು ಅಂದ್ರೆ 21ನೇ ಕಂತಿನ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ. ಆದ್ರೆ ಇವರು ಹೇಳ್ತಾರ ಪ್ರಕಾರ ಏಪ್ರಿಲ್ ಮತ್ತು ಮೇ ತಿಂಗಳ ಹಣನ ನಾವು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿದ್ದೇವೆ, ಇನ್ನು ಜೂನ್ ತಿಂಗಳ ಒಂದು ಹಣ ಮಾತ್ರ ಬಾಕಿ ಇರುವಂತದ್ದು. ಈ ಒಂದು ಹಣನ ಜುಲೈ 15 ಒಳಗೆ ಅಂದ್ರೆ ಇನ್ನೊಂದು ವಾರದೊಳಗೆ ಈ ಒಂದು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡೋದಾದ್ರೆ ಇದುವರೆಗೂ ಸಹ ಈ ಒಂದು 2 ತಿಂಗಳು ಡಿಲೇ ಆಗಿರ್ಬೋದು, ಆದ್ರೆ ಬಾಕಿ ಕಂತುಗಳು ರಿಲೀಸ್ ಮಾಡ್ತಾ ಕರೆಕ್ಟ್ ಆಗಿ ಜಮೆ ಮಾಡ್ತಾ ಇದ್ದಾರೆ. ಆದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನ ಶೇರ್ ಮಾಡ್ತಾ ಬನ್ನಿ. ಯಾಕೆಂದ್ರೆ ಈ ಒಂದು ವಿಡಿಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರೀಚ್ ಆಗೋ ಥರ ಇರಬೇಕು. ಯಾಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇವ್ರು ಹೇಳಿದ ಪ್ರಕಾರ ನಾವು ಏಪ್ರಿಲ್ ಮೇ ತಿಂಗಳ ಹಣನ ರಿಲೀಸ್ ಮಾಡಿದ್ದೀವಿ ಅಂತ. ಬಟ್ ಇಲ್ಲಿ 20ನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ತಿಂಗಳ ಹಣ ಆಗಿರುತ್ತೆ. ಮಾರ್ಚ್ ತಿಂಗಳ ಹಣನೂ ಸಹ ಕೆಲವು ಫಲಾನುಭವಿಗಳಿಗೆ ಇನ್ನೂ ಸಹ ಜಮೆ ಆಗಿಲ್ಲ. ಆದರೆ ಇವ್ರು ಹೇಳ್ತಾರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣನ ನಾವು ಆಲ್ರೆಡಿ ಬಿಡುಗಡೆ ಮಾಡಿ ರಿಲೀಸ್ ಮಾಡಿ ಎಲ್ಲರಿಗೂ ಕ್ಲಿಯರ್ ಮಾಡಿದ್ದೀವಿ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ಆದಷ್ಟು ಜನ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ, ಬಿಕಾಸ್ ಇದು ಅವರ ಹತ್ತಿರ ತನಕ ರೀಚ್ ಆಗಲೇಬೇಕು. ಇನ್ನು ಸರ್ಕಾರಕ್ಕೆ ಇಲ್ಲೊಂದು ಜನರ ಕಡೆಯಿಂದ ನಾನೊಂದು ಏನು ಹೇಳ್ತೀನಿ ಅಂದರೆ, ಏನೇ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಜನರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಂದು ರೀತಿಯಾಗಿರುತ್ತೆ. ಅಲ್ಲಿ ಜನರ ಬಗ್ಗೆ ಇಲ್ಲಿ ಇವರು ಸಚಿವರು ಕೊಡುವಂಥ ಮಾಹಿತಿ ಏನಾಗುತ್ತೆ, ಒಂಚೂರು ಮಿಸ್ಟೇಕ್ ಆದರೂ ಸಹ ಇಲ್ಲಿ ತಪ್ಪಾಗುತ್ತೆ. ಅವ್ರು ಹೇಳ್ಬೋದಿತ್ತು ಇನ್ನೂ ಸಹ ನಾವು ಈ ಒಂದು ಏಪ್ರಿಲ್ ಮೇ ತಿಂಗಳ ಹಣನ ಜಮೆ ಮಾಡಬೇಕು, ರಿಲೀಸ್ ಮಾಡಿದ್ದೀವಿ ಆದರೆ ಜಮೆ ಮಾಡೋದಕ್ಕೆ ಶುರು ಮಾಡಿಲ್ಲ ಅಂತ. ಬಟ್ ಇವರು ಡೈರೆಕ್ಟಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣನ ರಿಲೀಸ್ ಮಾಡಿಬಿಟ್ಟು ಎಲ್ಲರೂ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಅಂತ. ಅದು ಅವ್ರ ಮಾತಿನ ಮಿಸ್ಟೇಕ್ ಆಗಿರ್ಬೋದು. ಬಟ್ ಅವರು ಮಾತಿನ ಮಿಸ್ಟೇಕ್ನ ಮಾಧ್ಯಮಗಳ ಮುಂದೆ ಹೇಳಿದ್ರೆ ಎಲ್ಲಿ ತನಕ ರೀಚ್ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಗಬೇಕಲ್ವಾ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಈ ಒಂದು 21ನೇ ಕಂತಿನ ಹಣದ ರಿಲೀಸ್ ಬಗ್ಗೆ ಅವ್ರು ಏನಂತ ಹೇಳಿದ್ರು, ಜುಲೈ 15 ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಇವಾಗ ಅರ್ಥ ಆಗ್ಬೋದು 21ನೇ ಕಂತಿನ ಹಣ ಬಂದ್ಬಿಟ್ಟು ಜುಲೈ 15 ನಿಮಗೆ ಜಮೆ ಆಗೋಕ್ಕೆ ಶುರು ಆಗುತ್ತೆ ಅಂತ. ಇನ್ನು 20ನೇ ಕಂತಿನ ಹಣದಲ್ಲೂ ಕೆಲವರಿಗೆ ಈ ಒಂದು ಹಣನ ಜಮೆ ಆಗಬೇಕಾಗಿದೆ, ಅವರಿಗೂ ಸಹ ಜಮೆ ಆಗ್ತಾ ಇರುವಂಥದ್ದು. ಅವರಿಗೆಲ್ಲರಿಗೂ ಜಮೆ ಆದ ನಂತರ ಈ ಒಂದು 21ನೇ ಕಂತಿನ ಹಣನ ಜಮೆ ಮಾಡ್ತಾರೆ. ಇನ್ನು ಇದೇ ರೀತಿ ಬಿಸಿ ಬಿಸಿ ಸುದ್ದಿಗಾಗಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, PM ಕಿಸಾನ್ ಯೋಜನೆ ಆಗಿರ್ಬೋದು, ಯಾವುದೇ ತರಹ ಗೌರ್ಮೆಂಟ್ ಸ್ಕೀಮ್ಸ್ ಹಾಗೆ ಎಜುಕೇಷನ್ಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಕನ್ನಡ ಪ್ರೊಟೆಕ್ಟ್ ಚಾನಲ್ನ ಫಾಲೋ ಆಗ್ತಾರೆ. ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಆದಷ್ಟು ಜನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಒಳಗಾದಂತಹ ಫಲಾನುಭವಿಗಳಿರ್ತಾರೋ ಅವರಿಗೆಲ್ಲ ಶೇರ್ ಮಾಡಿ. ಯಾಕೆಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.